ಸಾಮ್ನಾ ದಾನೇನ ವಾ ಕೃಷ್ಣ ಏನ ಶಮ್ಯಂತೆ ಶತ್ರವಃ ಯೋಕ್ತವ್ಯಸ್ತೇಷು ದಂಡ ಸ್ಯಾತ್. ಯಾರು ಸಾಮದಾನಗಳಿಂದ ಹೇಳಿ ಯಾರು ಒಪ್ಪುವುದಿಲ್ಲ ಅಂಥವರಿಗೆ ದಂಡದಿಂದ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಆ ಹೊತ್ತು ಬಂದಿದೆ. ಇಷ್ಟೇ ಅಲ್ಲ, ಇವರಿಗೆ ಮಹಾದಂಡ ಕ್ಷೇಪ್ತವ್ಯ ಕ್ಷಿಪ್ರಮುಚ್ಯತ. ಶೀಘ್ರದಲ್ಲಿ ಅವರಿಗೆ ಮಹಾದಂಡವನ್ನು, ದಂಡ ಅಂದರೆ ಸುಮ್ಮನೆ ಸ್ವಲ್ಪ ಅವರಿಗೆ ಪೀಡೆ ಅಲ್ಲ, ಪೂರ್ಣ ಪೀಡೆ, ಸಂಪೂರ್ಣ ಅವರ ಕುಲವನ್ನೇ ನಾಶ ಮಾಡುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಅನ್ಯತ್ರ ಬ್ರಾಹ್ಮಣತ್ತಾತ ಸರ್ವ ಪಾಪೇಶು ಅವಸ್ಥಿತಾತ. ಆದ್ದರಿಂದ ಯಾರಿಗೆ ಹೇಳ್ತಾಳೆ ದ್ರೌಪದಿ ಒಂದು ಮಹತ್ವದ ಮಾತು, ಅವಧ್ಯನಾದವನಿಗೆ ಹೊಡೆದರೆ ಯಾವನನ್ನು ಸಂಹಾರ ಮಾಡಬಾರದು, ಯಾವನಿಗೆ ದಂಡ ಮಾಡಬಾರದು, ಅವನಿಗೆ ದಂಡ ಮಾಡುವುದು ಮಹಾಪಾಪ. ಹೇಗೋ ಹಾಗೆ ದಂಡ್ಯನಾದವನನ್ನು ಬಿಟ್ಟು ಬಿಡುವುದು ಕೂಡ ಮಹಾಪಾಪ. ದಂಡ್ಯನಾಗದೇ ಇದ್ದವನಿಗೆ ದಂಡನ ಮಾಡಿದರೆ ಒಬ್ಬನಿಗೆ ಪೀಡೆ, ಆದರೆ ದಂಡ್ಯನಾದವನನ್ನು ದಂಡ ಮಾಡದೇ ಇದ್ದರೆ ಪಾಪಕ್ಕೆ ಪ್ರಚೋದನೆ. 1000 ಜನ ಆ ಪಾಪವನ್ನು ಮಾಡ್ತಾರೆ, 1000 ಜನ ಅದೇ ಪಾಪವನ್ನು ಮಾಡ್ತಾರೆ. ಯಾಕೆ ಅಂದರೆ ಪಾಪ ಮಾಡಿದ್ದಕ್ಕೆ ನನಗೇನು ದಂಡ ಇಲ್ಲ ಅನ್ನುವ ಭಯವಿಲ್ಲದೆ ನಿರ್ಭಯರಾಗಿ ಪಾಪವನ್ನು ಮಾಡುವುದಕ್ಕೆ ಪ್ರಚುರವಾಗಿ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸವಧ್ಯಸ್ಯಾವಧೇ ದೃಷ್ಟ ಇತಿ ಧರ್ಮವಿದೋ ವಿದುಃ. ಖಾತು ಸೀಮಂತಿನಿ ಮಾದೃಕ್ ಪೃಥಿವ್ಯಾಮಸ್ತಿ ಕೇಶವಂ. ನನ್ನಂತಹ ಸೀಮಂತಿನಿ, ನನ್ನಂತಹ ಮುತ್ತೈದೆ ಯಾರಿದ್ದಾರೆ ಜಗತ್ತಿನೊಳಗೆ? ನನ್ನಂತಹ ಮುತ್ತೈದೆ ಯಾರಿದ್ದಾರೆ ಜಗತ್ತಿನೊಳಗೆ ಹೇಳು? ಯಾವ ಹೆಣ್ಣಿದೆ? ನನ್ನಷ್ಟು ಕ್ಲೇಶವನ್ನು ಅನುಭವಿಸಿದ ಹೆಣ್ಣು ಮತ್ತೊಂದನ್ನು ತೋರಿಸಿಕೊಡು ಕೃಷ್ಣ. ಹಾಗೇನಾದರೂ ನಿನಗೆ ತೋರಿಸೋದು ಸಾಧ್ಯವಾದರೆ ಯುದ್ಧವನ್ನು ಬಿಡಬಹುದು. ಯಾರಿಲ್ಲ, ನಾನೊಬ್ಬಳೇ. ಇಡೀ ಅಂದಿನಿಂದ ಇತಿಹಾಸವನ್ನು ಕೇಳ್ತಾ ಬಂದಿದ್ದೀವಿ. ಎಲ್ಲೆಲ್ಲೂ ಈ ತರಹ ಸಭೆಯ ಮಧ್ಯದಲ್ಲಿ ಸೀರೆಯನ್ನು ಸೆಳೆದು ಅವಮಾನ ಮಾಡಿಸಿಕೊಂಡವಳು ನಾನೊಬ್ಬಳು. ನನ್ನನ್ನು ಬಿಟ್ಟು ಮತ್ತೊಬ್ಬರು ಯಾರೂ ಇಲ್ಲ. ತತ್ರಾಪಿ ನಾನು ಯಾರು? ಸುತಾ ದ್ರುಪದ ರಾಜಸ್ಯ, ರಾಜನ ಮಗಳು. ರಾಜನ ಮಗಳು ಅಂದರೆ ಸಾಮಾನ್ಯವಲ್ಲ. ನಾನು ಅಯೋನಿಜೆ, ವೇದಿ ಮಧ್ಯಾತ್ ಸಮುತ್ಥಿತ, ಧೃಷ್ಟದ್ಯುಮ್ನಸ್ಯ ಭಗಿನಿ, ಮೂರನೇದ್ದು. ಧೃಷ್ಟದ್ಯುಮ್ನಂತಹ ಮಹಾಪರಾಕ್ರಮಿಯ ತಂಗಿ. ತವ ಕೃಷ್ಣ ಪ್ರಿಯ ಸಖಿ, ಕೃಷ್ಣ ನಿನ್ನ ಅತ್ಯಂತ ಪ್ರೀತಿಯ ದಾಸಿ, ಸೇವಕಿ ನಾನು, ಭಕ್ತಳು ನಾನು. ಆಜಮೀಢ ಕುಲಂ ಪ್ರಾಪ್ತ, ಈ ಕುರುವಂಶದಲ್ಲಿ ಸೊಸೆಯಾಗಿ ಬಂದಿದ್ದೇನೆ. ಸ್ನುಷಾ ಪಾಂಡವರು ಮಹಾತ್ಮನಃ, ಮಹಾತ್ಮ ಪಾಂಡು, ಆ ಪಾಂಡುರಾಜನ ಸೊಸೆಯಾಗಿದ್ದೇನೆ. ಮಹಿಷಿ ಪಾಂಡುಪುತ್ರಾಣ, ಇಂದ್ರನಿಗೆ ಸಮಾನರಾಗಿರತಕ್ಕಂತಹ ಭಾರಿ ಭಾರಿ ಪಾಂಡವರ 5 ಜನರ ಮಡದಿ ನಾನು. ಒಬ್ಬಳ ನಕುಲನ ಮಡದಿ, ಸಹದೇವನ ಮಡದಿ, ಎಲ್ಲೋ ಒಬ್ಬ ದುರ್ಬಲ ಹೇಡಿಯಾದ ರಾಜನ ಹೆಂಡತಿ ಅಂತಲ್ಲ, ಸಾಕ್ಷಾತ್ತಾಗಿ 5 ಜನ ಪಾಂಡವರ ಹೆಂಡತಿ ನಾನು. ಸುತಾಮೇ ಪಂಚಭಿರ್ವೀರೈ ಪಂಚಜಾತಾ ಮಹಾರಥ. ಎಂಥೆಂಥ ಪರಾಕ್ರಮಿಗಳು ನನ್ನ ಮಕ್ಕಳು, ನನ್ನ ಗಂಡಂದಿರು, ನನ್ನ ಅಣ್ಣ, ನನ್ನ ತಂದೆ, ನನ್ನ ಮಾವ, ನನ್ನ ಸ್ವಾಮಿಯಾದ ನೀನು. ಇಷ್ಟೆಲ್ಲ ಇದ್ದು ನನಗೆ ಈ ಅವಸ್ಥೆ ಬಂದಿದೆ. ಸಾಹಂ ಕೇಶಗ್ರಹಂ ಪ್ರಾಪ್ತ ಕ್ವರಿಕ್ಲಿಷ್ಟ ಸಭಾಂಗತ. ಅಂದರೆ ಜಗತ್ತಿನೊಳಗೆ ಸೀತಾ ರುಕ್ಮಿಣಿಯರ ತರುವಾಯ ಎತ್ತರದ ಸ್ಥಾನದಲ್ಲಿ ಇದ್ದವಳು, ಅತೀ ಎತ್ತರದ ಸ್ಥಾನದಲ್ಲಿದ್ದವಳು ದ್ರೌಪದಿ. ಸ್ವರೂಪತಃ ಯೋಗ್ಯತೆಯಲ್ಲಿ ಬಿಡಿ, ಇದು ಯೋಗ್ಯತೆಯಲ್ಲಿ ಮಾತ್ರವಲ್ಲ, ವ್ಯಾವಹಾರಿಕವಾಗಿ ಕೌರವರ ಕುಲಕ್ಕೆ ಸೊಸೆಯಾಗಿ ಬಂದಿದ್ದಾಳೆ, ದ್ರುಪದನ ಮಗಳಾಗಿದ್ದಾಳೆ, ಧೃಷ್ಟದ್ಯುಮ್ನನ ತಂಗಿಯಾಗಾಳೆ, ಪಾಂಡವರ ಹೆಂಡತಿಯಾಗಿದ್ದಾಳೆ, ಭೀಮಸೇನ ಅರ್ಜುನರಂತಹ ಮಹಾಪರಾಕ್ರಮಿಗಳ ಹೆಂಡತಿಯಾಗಿದ್ದಾಳೆ. ಇಷ್ಟಿದ್ದು ಯಾವ ಯಾವ ಸಂಕೋಚವಿಲ್ಲದೆ ಭೀಮಾರ್ಜುನರು ನಮಗೆ ಮುಂದೆ ಅಪಾಯ ಮಾಡ್ತಾರೆ ಅಂತನ್ನುವ ಭಯವೇ ಇಲ್ಲದಂತೆ ಅವರೊಬ್ಬರ ಹೆಂಡತಿಯನ್ನ ಕರೆದು ಸಭೆಯ ಮಧ್ಯದಲ್ಲಿ ಅವಮಾನ ಮಾಡ್ತಾರೆ ಅಂದರೆ ಇದಕ್ಕಿಂತಲೂ ಹೆಚ್ಚಿನ ಪಾಪ ಇನ್ನೇನಾಗ್ಲಿಕ್ಕೆ ಸಾಧ್ಯ? ಇಂಥ ಪಾಪಕ್ಕೂ ಸಂಧಿ ಉಂಟೆ? ಸಂಧಿ ಯೋಗ್ಯವಾ? ಮಾಡಿಕೊಂಬ.
ಇಷ್ಟು ಪಾಪ ಮಾಡಿದ್ದಕ್ಕೂ ಕೂಡ ಸಂಧಿ ಮಾಡಲಿಕ್ಕೆ ಎಲ್ಲ ವಿಚಾರ ಮಾಡ್ತಾ ಇದ್ದಿರಲ್ಲ. ಸಂಧಿ ವಿಚಾರ ಆಪ್ಷನ್ ಬಂತ ಹೇಗೆ ಬಂತದು? ಯಾಕೆ? ಏನ್ ಕಾರಣಕ್ಕಾಗಿ? ನಮ್ಮಲ್ಲಿ ದೌರ್ಬಲ್ಯವಿದ್ರೆ, ಅವರು ನಮ್ಗಿಂತಲೂ ಪ್ರಬಲರಾಗಿದ್ರೆ, ಅಥವಾ ಅವರು ಪಾಪವೇ ಮಾಡಿಲ್ಲ ಅಂತಾದರೆ, ನಾವೇ ತಪ್ಪು ಮಾಡಿದ್ದೇವೆ ಅಂತಾಗಿದ್ರೆ, ನಡೆದದ್ದನ್ನು ಮರ್ತು ಬಿಟ್ಟರೆ ಎಲ್ಲ ಮುಗಿದು ಹೋಗುತ್ತೆ ಅಂತ ಅನ್ನೋದಾಗಿದ್ರೆ ಸಂಧಿಯ ವಿಚಾರವನ್ನು ಮಾಡಬೇಕು. ಸಂಧಿಯ ವಿಚಾರಕ್ಕೆ ಪ್ರಸಕ್ತಿಯೇ ಇಲ್ಲ. ಎಲ್ಲಿ ಸಂಧಿ ಅದು? ಆದ್ದರಿಂದ ಸಾಹಂ ಕೇಶಗ್ರಹಂ ಪ್ರಾಪ್ತ ಪರಿಕ್ಲಿಷ್ಟ ಸಭಾಂಗತ ಪಶ್ಯತಾಂ ಪಾಂಡುಪುತ್ರಾಣಂ ತ್ವಯಿ ಜೀವತಿ ಕೇಶವ. ನೀನು ಬದುಕಿದ್ದಿ, ಭೂಮಿ ಮೇಲಿದ್ದಿ, ಪಾಂಡವರು ಬದುಕಿದ್ದಾರೆ, ನೋಡ್ತಾ ಕೂತಾರೆ, ಕಣ್ಣಾರೆ ನೋಡ್ತಾ ಕೂತಾರೆ. ಪಾಂಡವರು 5 ಜನ ರೆಪ್ಪೆ ಮುಚ್ಚದೆ ನೋಡ್ತಾ ಕೂತಾರೆ. ಆ ಸಂದರ್ಭದಲ್ಲಿ ನನಗೆ ಅವಮಾನವಾಗಿದೆ. ಎಲ್ಲೋ ಗಂಡ ಎಲ್ಲೋ ಹೋಗಿದ್ರು, ಮನೆಯಲ್ಲಿ ಒಬ್ಬಳೇ ಇದ್ರು, ಬಾಗಿಲು ಹಾಕೊಂಡು ಬಾಗಿಲು ಒಡೆದದ್ದಾಯ್ತು, ಹೆಣ್ಣನ್ನು ತಂದದ್ದಾಯ್ತು, ಮೋಸ ಮಾಡಿದ್ದಾಯ್ತು, ಅನ್ಯಾಯ ಮಾಡಿದ್ದಾಯ್ತು ಅನ್ನೋ ಮಾತು ಬೇರೆ. ಗಂಡ ಹೇಳಿ ಕೈ ಕಾಲ ಕಟ್ಟಿದ್ರು, ಹಾಗಾಗಿ ಅವನನ್ನು ಕೂಡಿಸಿದ್ರು ಅಲ್ಲ. ಒಂದೊಂದು ಮಾತುಗಳನ್ನು ನಾವು ಆಲೋಚನೆ ಮಾಡಿದರೆ ಇದು ಅತೀ ಅತೀ ಭಯಾನಕವಾದಂತಹ ಸ್ಥಿತಿ. ಅಂಥ ವಿಚಿತ್ರವಾದ ಸ್ಥಿತಿಯಲ್ಲಿ ನಾನು ಬಂದಿದ್ದೇನೆ. ಪಶ್ಯತಾಂ ಪಾಂಡುಪುತ್ರಾಣಂ ತ್ವಯಿ ಜೀವತೆ ಕೇಶವ ಜೀವತ್ಸು ಪಾಂಡುಪುತ್ರೇಶು ಪಾಂಚಾಲೇಶು ಅಥವಾ ವೃಷ್ಣಿಷು ದಾಸೀಭೂತಾಸ್ಮಿ ಪಾಪಾನಾಂ ಸಭಾ ಮಧ್ಯೆ ವ್ಯವಸ್ಥಿತ. ಸಭೆಯ ಮಧ್ಯದಲ್ಲಿದ್ದು ನಾನು ದಾಸಿಯಂತೆ ನನ್ನನ್ನು ವರ್ತಿಸಿಕೊಂಡ್ರು. ನನಗೆ ತೊಡೆ ತೋರಿಸೋದೇನು, ನನ್ನ ಅರಮನೆ ಸೇರು ಅಂತ ಹೇಳೋದೇನು, ಸೀರೆ ಎಳೆಯೋದೇನು, ಕೂದಲು ಹಿಡಿದು ಎಳೆದದ್ದೇನು, ಸಭೆಗೆ ತಂದದ್ದೇನು, ರಜಸ್ವಲೆಯಾದ ನನ್ನನ್ನು ಅವಮಾನ ಮಾಡಿದ್ದೇನು, ಆಡಬಾರದ ಮಾತುಗಳನ್ನು ಆಡಿದ್ದೇನು, ಒಂದೇ ಎರಡೇ ಮೂರೇ, ಎಂಥ ಅವಮಾನ! ಈ ತರಹದ ಅವಮಾನವನ್ನು ಜಗತ್ತಿನಲ್ಲಿ ಯಾರೂ ಯಾರಿಗೂ ಮಾಡಿರಲಿಕ್ಕಿಲ್ಲ. ಅಷ್ಟು ಮಾಡಿಯೂ ಸಂಧಿಯ ಮಾತನ್ನಾಡ್ತಾ ಇದ್ದೀರಿ. ಪಾಹಿಮಾಂ ಇತಿ ಗೋವಿಂದ ಮನಸಾ ಚಿಂತಿತೋಸಿಮೆ. ಆ ಹೊತ್ತಿಗೆ ಭಗವಂತ ಗೋವಿಂದ ಕಾಪಾಡಪ್ಪ ಅಂತ ಹೇಳಿ ನಾನು ನಿನ್ನನ್ನು ಮನಸ್ಸಿನಿಂದಲೇ ನಿನ್ನನ್ನು ಧ್ಯಾನ ಮಾಡಿದೆ, ಸ್ಮರಣೆ ಮಾಡಿದೆ. ಯತ್ರ ಮಾಂ ಭಗವಾನ್ ರಾಜ ಶ್ವಶುರೋ ವಾಕ್ಯಮಬ್ರವೀತ್. ಹಾಗಾಡಿದ ಮಾತಿಗೆ ತತ್ಕ್ಷಣಕ್ಕೆ ನನಗೆ ಧೃತರಾಷ್ಟ್ರ ನನಗೆ ವರವನ್ನು ಕೊಟ್ಟ. ವರಂ ವೃಣೀಶ್ವ ಅಂತ ಹೇಳಿದ. ನನ್ನ ಗಂಡಂದರು ಮುಕ್ತರಾಗಲಿ ಅಂತ ನಾನು ಬೇಡಿದೆ. ತ್ರಾಯಸ್ವ ಪುಂಡರೀಕಾಕ್ಷ. ಇಷ್ಟು ದುಃಖದಲ್ಲಿ ಬಳಲಿ ಒದ್ದಾಡಿ ಬೆಂಡಾಗಿದ್ದೀನಿ. ಆದ್ದರಿಂದ ದಯವಿಟ್ಟು ನನ್ನನ್ನು ಕಾಪಾಡು. ಧಿಕ್ ಪಾರ್ಥಸ್ಯ ಧನುಷ್ಮತ್ತ. ಧಿಕಾರವೇ, ಇಷ್ಟೆಲ್ಲ ಧನುಸ್ಸು ಇದೆ, ಏನು ಪ್ರಯೋಜನ ಧನುಷ್ಯಿಗಿದ್ದು? ಭೀಮಸೇನಸ್ಯ ದಿಗ್ಬಲಂ ಯತ್ರ ದುರ್ಯೋಧನ ಕೃಷ್ಣ ಮುಹೂರ್ತಮಪಿ ಜೀವತೆ. ದುರ್ಯೋಧನ ಒಂದು ಮುಹೂರ್ತವೂ ಬದುಕುವುದು ಸರಿಯಲ್ಲ. ಇಷ್ಟು ಅಪಾಯವನ್ನು ಮಾಡಿ ಇಷ್ಟು ಘೋರವಾದ ಪೀಡೆಯನ್ನು ಕೊಟ್ಟು ಅವರು ಬದುಕ್ತಾರೆ ಅಂದರೆ ಏನರ್ಥ? ಅರ್ಥವೇ ಇಲ್ಲ. ಆದರೆ ಇದನ್ನು ಮಾಡಿದ್ದಾರೆ. ಧಾರ್ತರಾಷ್ಟ್ರೇಶು ವೈಕೋಪ ಸರ್ವ ಕೃಷ್ಣ ವಿಧೀಯತ. ಆದ್ದರಿಂದ ಪೂರ್ಣವಾದ ಕೋಪದಿಂದ ಪೂರ್ಣವಾಗಿ ವಧ ಮಾಡುವುದೇ ಉತ್ತಮವಾದ ಕಾರ್ಯ. ಯುದ್ಧವೇ ಮುಖ್ಯವಾದ ಕೆಲಸ, ಸಂಧಿಯಲ್ಲ. ಸಂಧಿಗಾಗಿ ಪ್ರಯತ್ನವನ್ನು ಮಾಡಬೇಡ. ಸರ್ವಲಕ್ಷಣ ಸಂಪನ್ನಂ ಮಹಾಭುಜಗ ವರ್ಚಸಂ ಕೇಶಪಕ್ಷಂ ವರಾರೋಹ ಗೃಹ್ಯ ವಾಮೇನ ಪಾಣಿನ. ತನ್ನ ಕೂದಲುಗಳನ್ನು, ಬಿಚ್ಚಿದ ಕೂದಲು, ಅಂದು 13 ವರ್ಷಗಳ ಹಿಂದೆ, ಅರ್ಥಾತ್ 14 ವರ್ಷಗಳ ಹಿಂದೆ ಬಿಚ್ಚಿದ ಕೂದಲನ್ನು ಹಾಗೇ ಇಟ್ಕೊಂಡಿದ್ದಾಳೆ, ಕಟ್ಟಿಕೊಂಡಿಲ್ಲ. ಈ ಕೂದಲು, ಬಿಚ್ಚಿದ ಕೂದಲು, ಇದನ್ನು ಭೀಮಸೇನ ದುಶ್ಯಾಸನನ ಎದೆ ಬಗೆದು, ಎದೆ ಸೀಳಿ, ಅಲ್ಲಿರುವ ರಕ್ತ ತಂದು ನನ್ನ ಕೂದಲಿಗೆ ಹಚ್ಚಿ ವೇಣಿ ಸಂಹಾರ ಮಾಡಿದಾಗ ಮಾತ್ರ ನನ್ನ ವೇಣಿ ಬಂಧನವನ್ನು ಮಾಡಿಕೊಳ್ಳುವೆ, ಅಲ್ಲಿಯವರೆಗೆ ವೇಣಿ ಬಂಧನ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೂದಲುಗಳನ್ನು ತೋರಿಸ್ತಾಳೆ. ವಾಮೇನ ಪಾಣಿನ ಕೇಶಪಕ್ಷಂ ವರಾರೋಹ ಗೃಹ್ಯ ವಾಮೇನ ಪಾಣಿನ ಪದ್ಮಾಕ್ಷಿ ಪುಂಡರೀಕಾಕ್ಷಂ ಉಪೇತ್ಯ ಗಜಗಾಮಿನಿ ಅಯಂತೆ ಪುಂಡರೀಕಾಕ್ಷ ದುಶ್ಯಾಸನ ಕರೋದ್ಧೃತ. ಇದು ಕೂದಲು, ಯಾವ ಪವಿತ್ರವಾದ ಕೂದಲು! ರಾಜಸೂಯ ಯಾಗದಲ್ಲಿ ಧರ್ಮರಾಜನ ಜೊತೆಗೆ ಕೂತ್ಕೊಂಡು ಹೋಮವೆಲ್ಲ ಮುಗಿದ ಮೇಲೆ ಅವಭೃತ ಸ್ಥಾನದಲ್ಲಿ ಬ್ರಾಹ್ಮಣರು ಹಾಕಿದ ಪವಿತ್ರವಾದ ಜಲದಿಂದ ಸಿಕ್ತವಾಗಿ
ಪವಿತ್ರವಾಗಿರುವಂತಹ ಈ ಕೇಶಪಾಶ, ಇದೇ ಕೇಶಗಳನ್ನು ದುಶ್ಯಾಸನ ಅಂದು ಮುಟ್ಟಿದ, ಅದು ಅಪವಿತ್ರವಾಗಿದೆ. ಹಾಗಾಗಿ ಆ ಅಪವಿತ್ರವಾದ ಕೂದಲಿಗೆ ಅವನ ಎದೆಯ ರಕ್ತವನ್ನು ಹಾಕಿ ತೊಳೆದಾಗ ಮಾತ್ರ ಅದು ಪವಿತ್ರವಾಗ್ತದೆ ಅಂತನ್ನುವುದಕ್ಕಾಗಿ ಕೂದಲನ್ನು ಬಿಚ್ಚಿ ಇಟ್ಟಿದ್ದೀರಿ ಕೃಷ್ಣ ನೋಡು. ಇದಕ್ಕಾಗಿ ಮಾಡಿದ ಪ್ರತಿಜ್ಞೆ ಇತ್ತು, ದುಶ್ಯಾಸನ ಎದೆಯನ್ನು ಸೀಳ್ತೇನೆ ಅಂತ. ಭೀಮ ಇವತ್ತು ಯುದ್ಧ ಬೇಡ ಅಂತ ಕೂತಿದ್ದಾನೆ, ನೀನೇನ್ ಮಾಡ್ತೀಯೋ ನೋಡು. ಸ್ಮರ್ತವ್ಯ ಸರ್ವಕಾರ್ಯೇಷು ಪರೇಶಾಂ ಸಂಧಿಮಿಚ್ಛತ. ತನ್ನ ಕೂದಲುಗಳನ್ನು ಎಡಗೈಯಿಂದ ತೆಗೆದು ಮುಂದೆ ಇಟ್ಟು ತೋರಿಸ್ತಾ ಇದ್ದಾಳೆ. ಈ ಕೂದಲು ನೋಡು, ನೀನು ಮಾಡುವ ಸಂಧಿ ಕಾರ್ಯಕ್ಕಾಗಿ ಕೃಷ್ಣ, ನೀನು ಕೌರವರ ಪಟ್ಟಣಕ್ಕೆ ಹೋಗುವಾಗ, ಅವರ ಸಭೆಯಲ್ಲಿ ಕೂಡುವಾಗ, ಅವರ ಮುಖ ನೋಡುವಾಗ, ಅವರು ಮಾಡುವ ಉಪಚಾರವನ್ನು ಸ್ವೀಕಾರ ಮಾಡುವಾಗ, ಅವರು ಮಾಡುವ ಬಂದಿಭಾಗದರ ಸ್ತೋತ್ರವನ್ನು ಕೇಳುವಾಗ, ಅವರಿಗೆ ಮಾತು ಹೇಳುವಾಗ, ಅವರ ಮಾತನ್ನು ಒಪ್ಪುವಾಗ, ಎಲ್ಲ ಕಾರ್ಯದಲ್ಲೂ ಕೂಡ ನನ್ನ ಈ ಕೂದಲು ಮಾತ್ರ ನಿನಗೆ ನೆನಪಿರಲಿ. ಅನಾಥವಾದ ಕೂದಲು ನೆನಪಿಲ್ಲದೆ ಮರೆಯೋದು ಬೇಡ. ಈ ಕೂದಲಿಗೊಂದು ಗತಿ ಕಾಣಬೇಕು. ಅದಾದ ಮೇಲೆ ನೀನು ಸಂಧಿಯನ್ನು ಮಾಡು, ಅದಿಲ್ಲದೆ ಮಾಡಲಿಕ್ಕಿಲ್ಲ. ಹೇಳ್ತಾಳೆ, ಸ್ಮರ್ತವ್ಯ ಸರ್ವಕಾರ್ಯೇಷು ಅಯಂತೆ ಪುಂಡರೀಕಾಕ್ಷ ದುಶ್ಯಾಸನ ಕರೋದ್ಧೃತಃ ಸ್ಮರ್ತವ್ಯ ಸರ್ವಕಾರ್ಯೇಷು ಪರೇಶಾಂ ಸಂಧಿಮಿಚ್ಛತಾಂ. ಅವರ ಜೊತೆಗೆ ಸಂಧಿಯನ್ನು ಮಾಡಬೇಕೆಂದು ಇಚ್ಛೆ ಮಾಡುವ ನೀನು ಅಥವಾ ಅವರು, ಅವರ ಜೊತೆಗೆ ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಕೂಡ ಈ ಕೂದಲು ನಿನಗೆ ನೆನಪಿರಲಿ ಅಂತ ಹೇಳ್ತಾನೆ. ದ್ರೌಪದಿ ದೇವಿ ಹೇಳ್ತಾ ಇದ್ದ. ಅಂದ್ರೆ ಅವಳ ಮನೆಯ ಒಂದು ಲೋಟ ಹಾಲು ಕುಡಿಯುವಾಗಲೂ ಕೂಡ ನನ್ನ ಮೇಲೆ ಪ್ರೀತಿ ಇದ್ರೆ ಇದು ನೆನಪಿರಲಿ ನಿನಗೆ. ದ್ರೌಪದಿಗೆ ಇಂಥ ಪೀಡೆ ಕೊಟ್ಟ ಈ ದುರ್ಜನರ ಮನೆಯ ಹಾಲು ಕುಡಿಯೋದು ಲೇಸೋ ಅಲ್ವೋ, ಇದು ನನಗೆ ನೆನಪಿ ಬರಲಿ. ಹೌದು, ದ್ರೌಪದಿಗೆ ಇದು ಮಾಡಿದ್ದು ಸರಿಯೇ, ಅವರ ಮನೆಯಲ್ಲಿ ಹಾಲು ಕುಡಿದ್ರೆ ತಪ್ಪೇನು ಅಂತ ಇವತ್ತಿನವರಂತೆ ನಾಚಿಗೆಗೆಟ್ಟು ನೀನೇನಾದರೂ ಸಂಧಿ ಮಾಡುವುದಾಗಿದ್ರೆ ಮಾಡು, ಚಿಂತೆ ಇಲ್ಲ. ಆದರೆ ಇದು ನೆನಪು ಮಾತ್ರ ಬರಲಿ. ಯದಿ ಭೀಮಾರ್ಜುನೌ ಕೃಷ್ಣ ಕೃಪಣೌ ಸಂಧಿ ಕಾಮುಕೌ. ಅಲ್ಲಲ್ಲ, ಮತ್ತೆ ನಿನ್ನ ಗಂಡಂದ್ರೆ ಈಗ ಶಸ್ತ್ರ ಸನ್ಯಾಸ ಮಾಡಿ ಯುದ್ಧ ಬೇಡ ಅಂತಂತ ಇದ್ದಾರೆ, ನಾನು ಯುದ್ಧ ಆಡುವುದು ಅಂತ ಹೇಗೆ ಒಪ್ಪಿಕೊಂಡು ಬರಲಿ? ಏನ್ ಚಿಂತೆ ಇಲ್ಲ ಕೃಷ್ಣ, ಏನ್ ಚಿಂತೆ ಬೇಡ. ನನ್ನ ದೃಷ್ಟದ್ಯುಮ್ನ ಇದ್ದಾನೆ, ನನ್ನ ಪಾಂಚಾಲರಿದ್ದಾರೆ, ನನ್ನ ತಂದೆ ಇದ್ದಾನೆ, ನನ್ನ ಮಕ್ಕಳಿದ್ದಾರೆ. ಯುದ್ಧ ಮಾಡೋಣ. ಯುದ್ಧದಲ್ಲಿ ಗೆಲ್ತೇವೋ ಸೋಲ್ತೇವೋ ಪ್ರಶ್ನೆ ಇಲ್ಲ. ಯುದ್ಧದಲ್ಲಿ ಸತ್ರ ಸಾಯಿಲಿ, ವೀರಸ್ವರ್ಗ ಸಿಗತ್ತೆ. ತಮ್ಮ ತಂಗಿಯನ್ನ, ತನ್ನ ಮಗಳ ಮಾನವನ್ನ ಉಳಿಸುವುದಕ್ಕಾಗಿ ಅಪ್ಪ ಹೆಣಗಿದ, ಅಣ್ಣ ಹೆಣಗಿದ, ಒದ್ದಾಡಿದ, ಕಷ್ಟಪಟ್ಟರು. ಗಂಡಂದ್ರು ಷಂಢರಂತೆ ಸುಮ್ಮನೆ ಇದ್ರು, ಏನೂ ಮಾಡಲಿಲ್ಲ. ಅಣ್ಣ ಮತ್ತು ತಂದೆ ಇಬ್ಬರು ಎಲ್ಲ ಸೇರಿಕೊಂಡು ಯುದ್ಧ ಮಾಡಿದ್ರು ಅಂತಾಗಲಿ ಸಾಕು. ಇತಿಹಾಸ ಇಷ್ಟು ಸತ್ಯವನ್ನು ಕಂಡುಬಿಡ್ಲಿ, ಇಷ್ಟು ಸತ್ಯವನ್ನು ಕಂಡುಬಿಡ್ಲಿ. ಹೆಂಡತಿಗೆ ಆದ ಅವಮಾನವನ್ನೆಲ್ಲ ಮೂಕರಂತೆ ಮೂಢರಂತೆ ಮೌನವಾಗಿ ನೋಡಿ ಸಂತೋಷಪಟ್ಟು ಸಂಧಿ ಮಾಡಿಕೊಂಡ ಶತ್ರುಗಳ ಜೊತೆಗೆ ಸಂಧಿ ಮಾಡಿಕೊಂಡ ಹೇಡಿಗಳು 5 ಜನ ಇದ್ರು ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಲಿ ಸಾಕು, ಚಿಂತೆ ಇಲ್ಲ. ನನ್ನ ಗಂಡಂದ್ರು ಯುದ್ಧ ಮಾಡಬೇಕು ಅಂತ ನನಗೇನು ಆಸೆ ಇಲ್ಲ. ಒಟ್ಟಾರೆ ನನ್ನ ಪಕ್ಷದಿಂದ ಯಾರಾದರೂ ಯುದ್ಧ ಮಾಡಬೇಕು, ಇಷ್ಟೇ ನನಗಪೇಕ್ಷೆ. ಆದ್ದರಿಂದ ನನಗೆ ಯದಿ ಭೀಮಾರ್ಜುನೌ ಕೃಷ್ಣ ಕೃಪಣೌ ಸಂಧಿ ಕಾಮುಕೌ ಪಿತಾಮೇ ಯೋತ್ಸತೆ ವೃದ್ಧ. ಮುದುಕ ನಮ್ಮಪ್ಪ, ಅವನು ಯುದ್ಧವಾಗ್ತಾನೆ. ಪುತ್ರೈರ್ ಮಹಾರಥೈ ಪಂಚಚೈವ ಮಹಾವೀರ್ಯಾ ಪುತ್ರ ಮೇ ಮಧುಸೂದನ ಅಭಿಮನ್ಯುಂ ಪುರಸ್ಕೃತ್ಯ. ಅಭಿಮನ್ಯು ಇದ್ದಾನೆ, ಮಹಾಪರಾಕ್ರಮಿ, ಅವನು ನನ್ನ ಮಗ, ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ. ಅವನು ನಾನು ಹೇಳಿದ ಮಾತನ್ನು ಕೇಳ್ತಾನೆ. ನಾನು ನನ್ನ ಗಂಡಂದ್ರಿಗೆ ನನಗೆ ಆಜ್ಞೆಯನ್ನು ಮಾಡ್ಲಿಕ್ಕೆ ಆಗದೇ ಇರಬಹುದು, ನನ್ನ ಗಂಡನಿಗೆ ನಾನು ಆಜ್ಞೆ ಮಾಡ್ಲಿಕ್ಕೆ ಆಗದೇ ಇರಬಹುದು, ಆದರೆ ನನ್ನ ಮಕ್ಕಳಿಗೆ ನಾನು ಆಜ್ಞೆ ಮಾಡಬಹುದಲ್ಲ. ಅಭಿಮನ್ಯು ನನ್ನ ಮಗ, ಅವನಿಗೆ ನಾನು ಹೇಳ್ತೇನೆ. ಸುಭದ್ರೆ ಮಗನಾದ್ರೇನು, ನನ್ನ ಮಗನೇ. ದುಶ್ಯಾಸನ ಭುಜಂ ಶ್ಯಾಮಂ ಸಂಚಿನ್ನಂ ಪಂಸುಕುಂಠಿತಂ ಯದ್ಯಹಂತು ನ ಪಶ್ಯಾಮಿ ಕಾಶಾಂತಿರ್ಹೃದಯಸ್ಯ ಮೇ. ದುಶ್ಯಾಸನನ ಎರಡು ಬಾಹುಗಳು ಅದು ಮಣ್ಣಿನಲ್ಲಿ ಕೂಡದೇ ಇದ್ರೆ ಏನು ಪ್ರಯೋಜನ? ಅದನ್ನು ನೋಡ್ಬೇಕು, ನಾನು ನೋಡಲೇಬೇಕು. ದುಶ್ಯಾಸನನ ಬಾಹುಗಳು ಅದು ಪುಡಿಯಾಗಿ ಮಣ್ಣಿನಲ್ಲಿ ಕೂತಿರಬೇಕು.
ಯದ್ಯಹಂತು ನ ಪಶ್ಯಾಮಿ ಕಾ ಶಾಂತಿರ್ಹೃದಯಸ್ಯ ಮೇ 13 ಹಿ ವರ್ಷಾಣಿ ಪ್ರತೀಕ್ಷಂತ್ಯಾಗತಾನಿ ಮೇ. 13 ವರ್ಷಗಳವರೆಗೆ ನಾನು ಕಾಯ್ತಾ ಇದ್ದೆ. ಇವತ್ತಾಗತ್ತೆ, ನಾಳೆ ಆಗತ್ತೆ. 13 ಹಿ ವರ್ಷಾಣಿ ಪ್ರತೀಕ್ಷಂತ್ಯಾಗತಾನಿ ಮೇ ರುರೋಧ ಕೃಷ್ಣ ಸೋತ್ಕಂಪಂ ಸಸ್ವರಂ ಬಾಷ್ಪಗದ್ಗದಂ. ಬಹಳ ಅಳ್ತಾ ಇದ್ದಾಳೆ ದ್ರೌಪದಿ. ಅಚಿರಾದ್ರಕ್ಷಸೆ ಕೃಷ್ಣೇ. ಶ್ರೀಕೃಷ್ಣ ಪರಮಾತ್ಮ ಪ್ರತಿಜ್ಞೆ ಮಾಡ್ತಾನೆ ನೋಡಿ. ಸಂಧಿಗೆ ಅಂತ ಹೊರಟದ್ದು, ಸಂಧಿಗೆ ಅಂತ ಹೊರಟದ್ದು, ಪ್ರತಿಜ್ಞೆ ಮಾಡಿ ಹೊರಡ್ತಾನೆ. ಆ ಎಲ್ಲ ಕೌರವನ್ನ ಕೊಲ್ಲಿಸಿ ಹಾಕ್ತೇನೆ. ಆಲೋಚನೆ ಮಾಡಬೇಡ, ಸಂಧಿ ಮಾಡ್ಕೊಂಡು ಬರ್ತೆ. ಏನಿದು ಸಂಧಿ? ಎಂಥ ಸಂಧಿ? ಅಚಿರಾದ್ರಕ್ಷಸೆ ಕೃಷ್ಣ ರುದತೀರ್ಭರತ ಸ್ತ್ರೀಯ ಏವಂ ತಾಭೀರುರೋತ್ಸಂತಿ ನಿಹತ ಜ್ಞಾತಿ ಬಾಂಧವಾ. ತಮ್ಮ ಎಲ್ಲ ಬಳಗದವರನ್ನು ಕಳೆದುಕೊಂಡು ನೀನು ಅತ್ತಂತೆ ಇದಕ್ಕಿಂತಲೂ ಘೋರವಾಗಿ ಅವರೆಲ್ಲ ಅಳುವ ಸ್ಥಿತಿಯನ್ನು ನೀನು ನೋಡ್ತಿ. ಅದರಲ್ಲಿ ವಿಭಾಜ ಬೇಡ. ಅಹಂಚ ತತ್ಕರಿಷ್ಯಾಮಿ ಭೀಮಾರ್ಜುನ ಯಮೈಸ್ಸಹ. ಅದನ್ನೇ ನಾನು ಮಾಡ್ತೇನೆ. ನಾನು ಮಾತ್ರ ಮಾಡೋದಲ್ಲ, ಯಾರೋ ನಿನ್ನ ತಂದೆ ಅಣ್ಣ ನಿನ್ನ ಮಕ್ಕಳು ಮಾಡಿದ್ರು ಅಂತಲ್ಲ. ಭೀಮ, ಅರ್ಜುನ, ನಕುಲ, ಸಹದೇವ ಅವರನ್ನೇ ಕರೆದುಕೊಂಡು ಅವರನ್ನೇ ಇಟ್ಟುಕೊಂಡು ಯುದ್ಧವಾಡಿ ಸಂಹಾರ ಮಾಡಿಸ್ತೇನೆ. ಛಲೇದ್ಧಿ, ಇದರಲ್ಲಿ ಏನು ವಿಚಾರ ಮಾಡಬೇಡ. ಕಾಲಪಕ್ವರಾಗಬೇಕು. ಮನುಷ್ಯ ಪಾಪ ಮಾಡಿರ್ತಾನೆ, ಪಾಪ ಮಾಡಿದ ಮಾತ್ರಕ್ಕೆ ಶಿಕ್ಷೆ ಕೊಡಲಿಕ್ಕಾಗುವುದಿಲ್ಲ. ಕಾಲಪಕ್ವವಾಗಬೇಕು. ಅದಕ್ಕೆ ಧಾರ್ತರಾಷ್ಟ್ರಾಹ ಕಾಲಪಕ್ವಾಹ ನಚೇತ್ ಶೃಣ್ವಂತಿ ಮೇ ವಚಃ. ಅವರಿಗೆ ಹೊತ್ತು ಬಂದಿದೆ, ಈಗ ಹೊತ್ತು ಬಂದಿದೆ. ಆ ಹೊತ್ತಿಗೆ ಸರಿಯಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಕಾಲಕ್ಕೆ ತಕ್ಕಂತೆ ಶಿಕ್ಷೆ ಆಗದೇ ಇದ್ದರೆ ಆಗ ಅದಕ್ಕೆ ಅಪಾರ್ಥವಾಗುತ್ತೆ. ಆದ್ದರಿಂದ ಶಿಕ್ಷೆಯನ್ನು ಕೊಟ್ಟಿಲ್ಲ ಇಷ್ಟು ದಿನಗಳವರೆಗೆ. ಆದ್ದರಿಂದ ಇಲ್ಲಿಯವರೆಗೆ ಸಹನೆ ಮಾಡಿ ಇನ್ನು ಮೇಲೆ ಶಿಕ್ಷೆ ಕೊಡುವುದಾಗಿ ನಿಶ್ಚಯ ಮಾಡಿದ್ದೀನಿ. ಚಲೇದ್ಧಿ ಹಿಮವಾನ್ ಶೈಲ. ಹಿಮಾಲಯ ಪರ್ವತ ನಡೆದು ಕನ್ಯಾಕುಮಾರಿಯ ಹತ್ರ ಬರಬಹುದು, ಆದರೆ ನನ್ನ ನಿರ್ಧಾರ, ನನ್ನ ಪ್ರತಿಜ್ಞೆ ಬದಲಾಗುವುದಿಲ್ಲ. ಚಲೇದ್ಧಿ ಹಿಮವಾನ್ ಶೈಲ ಮೇದಿನಿ ಶತದಾ ಭವೇತ್ ದೇವ್ ಪತಿಚ್ಚ ಸನಕ್ಷತ್ರ ನಮೇ ಮೋಘಂ ವಚೋ ಭವೇತ್. ನನ್ನ ಮಾತು ಮಾತ್ರ ಎಂದೆಂದಿಗೆ ಸುಳ್ಳಾಗುವುದಿಲ್ಲ, ಸತ್ಯವಾದ ಮಾತು, ಇದನ್ನು ನಂಬು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಸಂಬಂಧಿ ದಯಿತೋ ನಿತ್ಯಂ ಉಭಯೋ ಪಕ್ಷಯೋರಪಿ. ಅರ್ಜುನ ಹೇಳಿದ, ಕೃಷ್ಣ ನೀನು ಇಬ್ಬರಿಗೂ ಬೇಕಾದವ. ಕೌರವರು ನಿನಗೆ ಬಳಗದವರೇ, ನಾವು ನಿನಗೆ ಬಳಗದವರೇ. ನಾವು ನಿನ್ನ ಸೋದರತ್ತೆಯ ಮಕ್ಕಳು, ನೀನು ನಮಗೆ ಸೋದರ ಮಾವನ ಮಗ. ಹೇಗೋ ಆ ರೀತಿಯಾಗಿ ನಿಮ್ಮ ತಾಯಿ ರೋಹಿಣಿಯ ಕಡೆಯಿಂದ ಬಾಲ್ಯೀಕ ರಾಜ ಹಾಗೂ ಕೌರವರು ಎಲ್ಲ ಬಳಗದವರೇ. ಆದ್ದರಿಂದ ಪರಸ್ಪರವಾಗಿ ಬಳಗ, ಇಬ್ಬರಿಗೂ ಸಂಬಂಧಿಕ, ಇಬ್ಬರಿಗೂ ದಯಿತ. ಆದರೆ ಯಾವುದು ಹಿತವೋ ಅದನ್ನು ಮಾಡು ಅಂತ ಮತ್ತೆ ಹೇಳಿ ಕಳಿಸ್ತಾನೆ. ಆಗ ಕೃಷ್ಣ ಹೇಳಿದ್ದಕ್ಕೆ ಅರ್ಜುನ ಹೇಳಿದ್ದಕ್ಕೆ ಕೃಷ್ಣ ತಯಾರಾಗಿದ್ದಾನೆ. ತಥೋ ವ್ಯಪೇತೆ ತಮಸಿ ಸೂರ್ಯೇ ವಿಮಲ ಉದ್ಗತೆ ಮೈತ್ರೇ ಮುಹೂರ್ತೆ ಸಂಪ್ರಾಪ್ತೆ ಮೃದ್ವರ್ಚಿಷಿ ದಿವಾಕರೆ. ಕಾರ್ತಿಕ ಮಾಸ ಶುಕ್ಲ ಪಕ್ಷ ಪ್ರಾಯ ಏಕಾದಶಿ ದ್ವಾದಶಿ ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಹೋಗ್ತಾ ಇದ್ದ. ಕೃತ್ತಿಕಾ ನಕ್ಷತ್ರ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಬರ್ತದೆ. ಕೃತ್ತಿಕಾ ನಕ್ಷತ್ರ ಕಾರ್ತಿಕ ಮಾಸ ಹುಣ್ಣಿಮೆ ದಿವಸ ಬರ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಕಾರ್ತಿಕ ಮಾಸದಲ್ಲಿ ರೇವತಿ ನಕ್ಷತ್ರದ ದಿವಸ ಹೊರಡ್ತಾ ಇದ್ದ. ಕೃತ್ತಿಕ, ಅದರ ಹಿಂದೆ ಭರಣಿ, ಅದರ ಹಿಂದೆ ಅಶ್ವಿನಿ, ಅದರ ಹಿಂದೆ ರೇವತಿ. ಹಾಗಾಗಿ ಹುಣ್ಣಿಮೆ ಅಂತಾದರೆ ಹುಣ್ಣಿಮೆ, ಚತುರ್ದಶಿ, ತ್ರಯೋದಶಿ, ಅಶ್ವಿನಿ ಸಾಮಾನ್ಯವಾಗಿ ಪ್ರಾಯ ಇದು ಒಂದು ದಿವಸ ಹಿಂದೆ ಮುಂದೆ ಆಗುತ್ತೆ. ದ್ವಾದಶಿ ದಿವಸ ರೇವತಿ ಬಂದಿರುತ್ತೆ, ಅಥವಾ ಪರಮಾವಧಿ ಏಕಾದಶಿ. ಹೀಗೆ ಬಂದ ಆ ದಿನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದ್ವಾದಶಿ ತುಳಸಿ ವಿವಾಹವನ್ನು ಮುಗಿಸಿಕೊಂಡು ತ್ರಯೋದಶಿ ದಿವಸ ಬೆಳಗಿನ ಜಾವ ಪರಮಾತ್ಮ ಹೊರಡ್ತಾನೆ. ತ್ರಯೋದಶಿ ತಿಥಿ ಇದು ಜಯ, ನಂದ, ಭದ್ರ, ಜಯ ಅನ್ನುವ ತಿಥಿ. ಆ ಜಯಾ ತಿಥಿ ದಿವಸ ಅವತ್ತು ಮೈತ್ರೇ ಮುಹೂರ್ತೆ ಸಂಪ್ರಾಪ್ತೆ ಮೃದ್ವರ್ಚಿಷಿ ದಿವಾಕರೆ. ಸೂರ್ಯ ಇನ್ನೂ ನಸುಕಿನ ಹಗಲು, ಕೇವಲ ಸ್ವಲ್ಪ ಬೆಳಕಾಗಿದೆ, ಒಳ್ಳೆ ಬಿಸಿಲು, ಬೆಳ್ಳಗಿನ ಬೆಳಕು ಕೊಟ್ಟಿದ್ದಾನೆ. ಅಂಥ ಹೊತ್ತಿಗೆ
ಹೊರಟಿದ್ದಾನೆ. ಅದಕ್ಕೆ ಗೋಪಾಲ ಮುಹೂರ್ತ ಅಂತ ಕರೀತಾರೆ. ಇನ್ನೂ ಸ್ವಲ್ಪ ಬೇಗನೆ ಇರುತ್ತೆ, ವಿವಾಹಕ್ಕಾಗಿ ಹೇಳಿದ ಮಾತದು. ಇರಲಿ, ಅಂತೂ ಅದೊಂದು ಉತ್ತಮವಾದ ಕಾಲ, ಅದೊಂದು ಉತ್ತಮವಾದ ಕಾಲ. ಹಾಗಾಗಿ ಕೃತ್ವಾ ಪೌರ್ವಾಹ್ನಿಕಂ ಕೃತ್ಯಂ ಸ್ನಾತ ಶುಚಿರಲಂಕೃತಃ, ಪೂರ್ವಾಹ್ನದ ಸ್ನಾನ, ಅಹ್ನಿಕ ಸಂಧ್ಯಾವಂದನಾದಿಗಳನ್ನು ಮುಗಿಸಿಕೊಂಡು ಶುದ್ಧನಾಗಿ ಅಲಂಕಾರ ಮಾಡಿಕೊಂಡು ಸೂರ್ಯೋಪಸ್ಥಾನ, ಅಗ್ನಿಗೆ ಆಹುತಿ ಇವುಗಳನ್ನು ಕೊಟ್ಟು ಅಗ್ನಿಗೆ ಪ್ರದಕ್ಷಿಣೆ ಹಾಕಿ, ಶಿನಿಯ ನಪ್ತ ಮೊಮ್ಮಗ ಅವನು ಶೈನೇಯ, ಅವನ ಹೆಸರು ಯುಯುಧಾನ, ಸಾತ್ಯಕಿ. ಆ ಸಾತ್ಯಕಿಯನ್ನು ರಥದಲ್ಲಿ ಕೂಡಿಸಿಕೊಂಡು ರಥದಲ್ಲಿ ಬರೋದಕ್ಕೆ ಹೇಳ್ತಾನೆ ಅವನಿಗೆ, ನೋಡು ಸಾತ್ಯಕಿ, ನನ್ನ ಶಂಖಚಕ್ರಗಳನ್ನು ಗದಾಗಳನ್ನು ರಥದಲ್ಲಿ ಇಡು ಅಂತ ಹೇಳ್ತಾನೆ. ಶಂಖಚಕ್ರ ಗದಾಗಳನ್ನು ಇಡು. ಈ ನಾವು ರಾಜರು, ಕ್ಷತ್ರಿಯರು ಎಲ್ಲೇ ಹೋಗಬೇಕಾದ್ರೆ ಆಯುಧ ಸಹಿತರಾಗಿ ಹೋಗಬೇಕು. ಒಂದು. ಎರಡನೇದ್ದು, ಮಹಾ ಡೇಂಜರಸ್ ಫೆಲೋ ದುರ್ಯೋಧನ, ಮಹಾ ಒಟ್ಟಾರೆ ನಂಬಿಗಸ್ಥ ಅಲ್ಲ, ಮಹಾ ಕ್ರಿಕೆಟ್. ಯಾವಾಗ ಏನ್ ಮಾಡ್ತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಅವನು ಭೇಟಿಗೆ ಹೋದಾಗನೇ ಅರೆಸ್ಟ್ ವಾರೆಂಟ್ ತೊಗೊಂಡು ಬರ್ಬೋದು ಅವನು, ಅಂಥ ನೀಚ ದುರ್ಯೋಧನ. ಆದ್ದರಿಂದ ಅವನ ಜೊತೆಗೆ ಹೋಗುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಪರಿಕರವನ್ನು ಮಾಡಿಕೊಂಡೇ ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ. ರಥೇ ಆರೋಪ್ಯತಂ ಶಂಖಃ ಚಕ್ರಂಚ ಗದಯಾಸಹ ಉಪಾಸಂಗಾಶ್ಚ ಶಕ್ತಶ್ಚ ಸರ್ವಪ್ರಹರಣಾನಿ ಚ, ಎಲ್ಲ ಪ್ರಹರಣಗಳನ್ನು, ಎಲ್ಲ ಆಯುಧಗಳನ್ನು ಇಡು. ದುರ್ಯೋಧನಶ್ಚ ದುಷ್ಟಾತ್ಮ, ಕೃಷ್ಣ ಹೇಳುವ ಮಾತು, ದುರ್ಯೋಧನಶ್ಚ ದುಷ್ಟಾತ್ಮ ಕರ್ಣಶ್ಚ ಸಹಸೌಬಲಃ. ಕರ್ಣ ಮಹಾನೀಚ, ದುರ್ಯೋಧನ ಮಹಾದುಷ್ಟ, ಶಕುನಿ ಅತ್ಯಂತ ಕುಹಕಿ. ಆದ್ದರಿಂದ ನಚ ಶತ್ರುರವಜ್ಞೇಯ, ಶತ್ರುವನ್ನು ನಾವು ತಿರಸ್ಕಾರ ಮಾಡಿ ಹೋಗಬಾರದು, ಅವರಿಗೆ ಸರಿಯಾದ ಬೆಲೆ ಕೊಟ್ಟು ಹೋಗಬೇಕು. ಅರ್ಥಾತ್ ಅವರಿಗೆ ಬೆಲೆ ಕೊಡೋದು ಅಂದ್ರೇನು, ನಾವು ಸಶಸ್ತ್ರರಾಗಿ ಸಜ್ಜರಾಗಿ ಹೋಗುವುದೇ ಅವರಿಗೆ ಬೆಲೆ ಕೊಡೋದು, ಅವರಿಗೆ ಮರ್ಯಾದೆ ಕೊಡೋದು ಮತ್ತೊಂದಲ್ಲ ಇದೆ. ಆದ್ದರಿಂದ ಅದಕ್ಕಾಗಿ ನಚಶತ್ರುರವಜ್ಞೇಯ ದುರ್ಬಲೋಪಿ ಬಲೀಯಸ ತತಸ್ತನ್ಮತಮಜ್ಞಾಯ ಕೇಶವಸ್ಯ ಪುರಸ್ಸರಾಹ ಸೂರ್ಯಚಂದ್ರ ಪ್ರಕಾಶಾಭ್ಯಾಂ ಚಕ್ರಾಭ್ಯಾಂ ಸಮಲಂಕೃತಂ. ರಥ ತಯಾರಾಗಿದೆ, ಅದರಲ್ಲಿ ಆಯುಧಗಳನ್ನು ಇಟ್ಟಿದ್ದಾರೆ, ನಾನಾ ವಿಧವಾದಂತಹ ಅಸ್ತ್ರಶಸ್ತ್ರಗಳು ಅವುಗಳನ್ನು ಇಟ್ಟಿದ್ದಾರೆ. ಸುಘೋಷ ಪತಗೇಂದ್ರೇಣ ಧ್ವಜೇನ ಯುಯುಜೇ ರಥ, ಒಂದು ಧ್ವಜ, ಆ ಧ್ವಜದಲ್ಲಿ ಗರುಡದ ಚಿಹ್ನ, ಆ ಗರುಡನ ಚಿಹ್ನವಿರತಕ್ಕಂತಹ ಧ್ವಜವನ್ನ ಕೃಷ್ಣನ ರಥಕ್ಕೆ ಅಲ್ಲಿ ನಟ್ಟಿದ್ದಾರೆ. ಆದ್ದರಿಂದ ಅವನಿಗೆ ಗರುಡಧ್ವಜ ಅಂತ ಪರಮಾತ್ಮನಿಗೆ ಕರೆಯೋದು. ಆ ಗರುಡಧ್ವಜ ಸ್ಥೂಲವಾಗಿ ಹೀಗೆ ಹೇಳುವುದು ಸಂಪ್ರದಾಯದಲ್ಲಿ ಬಂದದ್ದು. ಆ ಧ್ವಜವನ್ನು ಹಾಗೆ ಇಡುತ್ತಾರೆ, ಅದು ಚಿತ್ರ, ಕೇವಲ ಚಿತ್ರ. ಆ ಚಿತ್ರ ಬಿಟ್ಟಂತಹ ಗರುಡ ಧ್ವಜವನ್ನ ಅಲ್ಲಿ ಇಟ್ಟ ಮೇಲೆ ಕೃಷ್ಣ ಏರಿದಾಗ ಗರುಡನೇ ಬಂದು ಕೂತ್ಕೋತಾನೆ. ಹನುಮಧ್ವಜ ಇದ್ದಂತೆ, ಹನುಮಂತನ ಧ್ವಜ ಕಪಿಧ್ವಜ. ಯಾರು? ಅರ್ಜುನ. ಧ್ವಜದಲ್ಲಿ ಕಪಿ ಇದೆ, ಹನುಮಂತ ಇದ್ದಾನೆ. ಆ ಧ್ವಜವನ್ನು ಇಡಬೇಕು. ಇಟ್ಟಾಗ ಇಡೋವರೆಗೆ ಅದು ಕಪಿಯ ಚಿತ್ರ. ಆಗ ಒಳಗೆ ಅರ್ಜುನ ಬಂದ, ಕೃಷ್ಣ ಬಂದ, ಆ ರಥದ ಕೆಲಸವಾಗಬೇಕು ಅಂತಂದಾಗ ಹನುಮಂತ ದೇವರು ತಾವು ಸನ್ನಿಹಿತರಾಗಿ ಬಿಡ್ತಾರೆ, ಸನ್ನಿಹಿತರಾಗಿ ಧ್ವನಿಯನ್ನು ಮಾಡ್ತಾರೆ. ಹಾಗೆ ಅಂತ ನಾವು ಹಿಂದೆ ಕೇಳಿದ್ದೇವೆ, ಮುಂದೆಯೂ ಬರ್ತದೆ. ಆದ್ದರಿಂದ ಸೂರ್ಯಚಂದ್ರ ಪ್ರಕಾಶಿದು ಸುಘೋಷ ಪತಗೇಂದ್ರೇಣ ತತಃ ಸಾತ್ವಿಕೆ ಮಾರೋಪ್ಯ, ಸಾತ್ವಿಕೆಯನ್ನು ಕೂಡಿಸಿಕೊಂಡ. ಸಾತ್ವಿಕೆ ನಡಿ ಹೋಗೋಣ ಅಂತ. ಈ ಸಲ ಅರ್ಜುನ ಇಲ್ಲ, ಈ ಸಲ ರಥದಲ್ಲಿ ಅರ್ಜುನ ಇಲ್ಲ. ಅರ್ಜುನನ ಪರವಾಗಿ ಬಂದಿದ್ದಾನೆ, ಆದ್ದರಿಂದ ಅರ್ಜುನ ಇಲ್ಲ. ಅರ್ಜುನ ಇಲ್ಲದೆ ಕೇವಲ ಸಾತ್ಯಕಿ, ಅರ್ಜುನನ ಶಿಷ್ಯ, ಅತ್ಯಂತ ಪ್ರೀತಿಯ ಶಿಷ್ಯ ಸಾತ್ಯಕಿ. ಹಾಗಾಗಿ ಸಾತ್ಯಕಿಯನ್ನ ಮತ್ತು ತಾನು ಇಬ್ಬರು, ತಾನು ಅವನನ್ನು ಕೂಡಿಸಿಕೊಂಡು ತಾನು ಏರಿ ಹೊರಡ್ತಾ ಇದ್ದ. ವಸಿಷ್ಠೋ ವಾಮದೇವಶ್ಚ ಭೂರಿದ್ಯುಮ್ನೋ ಗಯ ಕೃತಃ ಶುಕ ನಾರದ ವಾಲ್ಮೀಕ ಮರುತ್ತ ಕುಶಿಕ ಭೃಗು ಬ್ರಹ್ಮರ್ಷಿ ದೇವರ್ಷಿ ಎಲ್ಲರೂ ಬಂದಿದ್ದಾರೆ. ಕೃಷ್ಣನನ್ನ ಭೇಟಿಯಾಗಬೇಕು, ನೋಡಬೇಕು. ಸಂಧಿಗಾಗಿ ಹೋಗ್ತಾ ಇದ್ದಾನೆ. ಸಂಧಿ ಕಾಲದಲ್ಲಿ ಮಾತಾಡ್ತಾನೆ, ಏನು ಮಾತಾಡ್ತಾನೆ ಕೇಳಬೇಕು ಅನ್ನುವುದಕ್ಕಾಗಿ ಕೃಷ್ಣನನ್ನು ನೋಡುವುದಕ್ಕೆ ಬಂದಿದ್ದಾರೆ. ಬೇಕಾದಷ್ಟು ಋಷಿಗಳೆಲ್ಲ ಬಂದಿದ್ದಾರೆ. ತಂಪ್ರಯಾಂತ ಮನುಪ್ರಾಯಾತ್ ಕುಂತಿ ಪುತ್ರೋ ಯುಧಿಷ್ಠಿರ. ಧರ್ಮರಾಜ ಬೆನ್ನತ್ತಿ ಶ್ರೀಕೃಷ್ಣನನ್ನ ಕೊಟ್ಟು ಕಳಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಭೀಮಸೇನ ಬಂದಿದ್ದಾನೆ, ಅರ್ಜುನ ಬಂದಿದ್ದಾನೆ, ನಕುಲ ಪುತ್ರರು, ನಕುಲ ಸಹದೇವರು, ಇದು ಚೇಕಿತಾನ, ದೃಷ್ಟಕೇತು, ದೃಪದ, ಕಾಶಿರಾಜ, ಶಿಖಂಡಿ ಎಲ್ಲರೂ ಬಂದಿದ್ದಾರೆ ಕೃಷ್ಣನನ್ನ ಕೊಟ್ಟು ಕಳಿಸೋದಕ್ಕಾಗಿ.
ಆಗ ಧರ್ಮರಾಜ ಮಧ್ಯದಲ್ಲಿ ಬಂದು ಹೇಳ್ತಾನೆ, ಹೋಗ್ತಾ ಇದ್ದಾರೆ, ರಥವನ್ನು ಏರಿ ಇನ್ನು ಹೋಗಬೇಕು. ಆಗ ಧರ್ಮರಾಜ ಹೇಳ್ತಾನೆ, ಏನಿಲ್ಲ, ನಮ್ಮ ತಾಯಿಯನ್ನೊಂದು ಭೇಟಿಯಾಗಿ ಹೋಗು. ಕುಂತಿ ಇದ್ದಾಳೆ, ಕುಂತಿಯನ್ನು ಭೇಟಿಯಾಗಿ ಹೋಗು. ಧರ್ಮರಾಜ ಆ ಮಾತು ಹೇಳ್ತಾನೆ, ಎಷ್ಟು ಅದು ಮನಸ್ಸನ್ನು ಕದಡಿ ಬಿಡ್ತದೆ. ಉಪವಾಸ ತಪಶೀಲ ಸದಾ ಸ್ವಸ್ಥೇನೇರತ ದೇವತಾತಿಥಿ ಪೂಜಾಸು ಗುರು ಶುಶ್ರೂಷಣೇರತ ವತ್ಸಲ ಪ್ರಿಯಪುತ್ರ ಚ ಮಾತಾಸ್ಮಾಕಂ ಜನಾರ್ದನ ಸುಯೋಧನ ಭಯಾತ್ ಯಾನೋ ತ್ರಾಯತಾಮಿತ್ರ ಅಮಿತ್ರಕರ್ಷಣ ಅಸ್ಮತ್ಕೃತೆ ಚ ಸತತಂ ಯಯಾ ದುಃಖಾನಿ ಮಾಧವ ಅನುಭೂತಾನ್ಯ ದುಃಖಾರ್ಹ ತಾಂಸ್ಮ ಪೃಚ್ಛೇಹೇ ಅನಾಮಯಂ. ಹೋಗುವುದಕ್ಕಿಂತ ಮೊದಲು ಕುಂತಿಯನ್ನು ಭೇಟಿಯಾಗಿ ಹೋಗು. ನಮಗಾಗಿ ಅವಳು ಎಷ್ಟು ಕಷ್ಟಪಟ್ಟಳು. ಅವಳು ಪಾಂಡುರಾಜನ ಹೆಂಡತಿ ಅಂತನ್ನುವ ಕಾರಣಕ್ಕಾಗಿ ಕಷ್ಟಪಟ್ಟದ್ದಲ್ಲ, ಪಾಂಡವರ ತಾಯಿ ಎನ್ನುವುದಕ್ಕಾಗಿ ಕಷ್ಟಪಟ್ಟದ್ದು. ಹಾಗಾಗಿ ದಯವಿಟ್ಟು ನನ್ನ ಪ್ರಾರ್ಥನೆ, ನಮಗಾಗಿ ನೀನು ಅವಳನ್ನು ಭೇಟಿಯಾಗಿ ಹೋಗು. ಉಪವಾಸ ತಪಶೀಲ. ಅವಳು ನೋಡಿದರೆ ಬಹಳ ಕಷ್ಟ, ಆದರೆ ಉಪವಾಸವನ್ನು ಮತ್ತಷ್ಟು ಉಪವಾಸಗಳನ್ನೇ ಮಾಡಿದ್ದೇ ಹೊರತು ಅವಳು ಎಂದೂ ಸುಖಪಟ್ಟದ್ದಿಲ್ಲ. ಏನ್ ರಾಜ್ಯ ಸಿಕ್ಕಿತೋ ಇಂದ್ರಪ್ರಸ್ಥದಲ್ಲಿ ಅಷ್ಟು ದಿನವಾದರೂ ಸುಖವಾಗಿದ್ಲ? ಇಲ್ಲ. ಕಾಡಿಗೆ ಹೋದಾಗ ಪ್ರಶ್ನೆಯೇ ಇಲ್ಲ, ವಿದುರನ ಮನೆಯಲ್ಲಿ ಇದ್ದದ್ದಟ್ಟೆ. ಕಾಡಿಗೆ ಹೋಗಬೇಡ ಅಂತ ವಿದುರ ಒತ್ತಾಯಪಡಿಸಿದ, ಹಾಗಾಗಿ ಕಾಡಿಗೆ ಹೋಗದೆ ಮನೆಯಲ್ಲಿ ಉಳಿದದ್ದು. ಆದರೆ ಅಲ್ಲಿ ಮನೆಯಲ್ಲಿ ಮೋಜು ಮಜಾ ಮಾಡಿದ್ಲ? ಎಲ್ಲಿದೆ? ಗಂಡನನ್ನು ಕಳೆದುಕೊಂಡ ಅವಳು ಮಕ್ಕಳಿಂದ ದೂರವಾಗಿ, ಆ ಮಕ್ಕಳು ದೂರ ಅಂದರೆ ಸುಮ್ಮನೆ ಎಲ್ಲೋ ಟ್ರಾನ್ಸ್ಫರ್ ಆಗಿದೆ ಅಂತಲ್ಲ, ಗೌಹಾಟಿಗೆ ಇವರು ಎಲ್ಲರೂ 13 ವರ್ಷಗಳವರೆಗೆ ವನವಾಸ ಅಜ್ಞಾತವಾಸಗಳೆಲ್ಲ ಒದ್ದಾಡ್ತಾ ಇದ್ದಾರೆ. ಅಂಥ ಕಷ್ಟದಲ್ಲಿರುವಾಗ ತಾನೆಲ್ಲಿ ಸುಖವನ್ನು ಅನುಭವಿಸುವುದಕ್ಕೆ ಅವಕಾಶ? ಉಪವಾಸ ತಪಶೀಲ ಸದಾ ಸ್ವಸ್ಥೆಯನೇರತ. ದೇವತೆಗಳ ಪೂಜೆ ಮಾಡ್ತಾಳೆ, ಅತಿಥಿಗಳ ಪೂಜೆ ಮಾಡ್ತಾರೆ, ಗುರುಗಳ ಸೇವೆಯನ್ನು ಮಾಡ್ತಾಳೆ. ಏನು ಮಾಡಿದರೂ ಕೇಳ್ಕೊಳ್ತಾಳೆ, ನನ್ನ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ. ಮಕ್ಕಳಿಗೆ ಒಳ್ಳೆಯದಾದರೆ ಆ ಒಳ್ಳೆಯದನ್ನು ನೋಡೋದಕ್ಕೆ ಉಳಿಲಿಲ್ಲ ಕುಂತಿ. ಅವಳ ದೊಡ್ಡ ಸ್ವಭಾವ ತಪಸ್ಸಿನಲ್ಲಿ ನಿಷ್ಠೆ, ಉಳಿಯೋದೇ ಇಲ್ಲ. ಮುಂದೆ ರಾಜ್ಯ ಸಿಗತ್ತೆ ಧರ್ಮರಾಜನಿಗೆ. ಕೆಲವು ದಿನಗಳವರೆಗೆ ಧೃತರಾಷ್ಟ್ರಾದಿಗಳು ಇರ್ತಾರೆ, ಅಷ್ಟೇ ದಿನ ಕುಂತಿ ಇರೋದು. ಧೃತರಾಷ್ಟ್ರ ತಪಸ್ಸಿಗೆ ಹೋಗ್ತಾನೆ, ನಾನು ಹೋಗ್ತೇನೆ ಅಂತ ಕುಂತಿ ಹೋಗ್ತಾಳೆ. ಬೇಡ ಬೇಡ ಅಂತ ಒತ್ತಾಯಪಡಿಸ್ತಾರೆ, ಕೇಳುವುದಿಲ್ಲ, ಹೋಗ್ತಾಳೆ. ಹಠ ಮಾಡಿ ಹೋಗ್ತಾಳೆ. ನಾನಿದ್ದೇನು ಮಾಡಬೇಕು? ಒಂದರ್ಥದಲ್ಲಿ ದ್ರೌಪದಿ ಏನು ಸೌಖ್ಯವನ್ನು ಕಂಡ್ಲೋ ಅದರ ಶತಾಂಶದ ಸೌಖ್ಯವನ್ನು ಕೂಡ ಕುಂತಿ ಕಂಡಿಲ್ಲ ಅಂತ ತೋರ್ತದೆ. ಯಾಕೆಂದ್ರೆ ದ್ರೌಪದಿ ಹೆಂಡತಿಯಾಗಿ ದುಃಖವನ್ನು ಅನುಭವಿಸಿದ್ದು, ಆದರೆ ಕುಂತಿ ತಾಯಿಯಾಗಿ ಕಷ್ಟವನ್ನು ಪಡೆದದ್ದು. ಮಕ್ಕಳಿಗಾಗುವ ದುಃಖವನ್ನು ತಾಯಿ ಎಂದೆಂದಿಗೂ ನೋಡಿ ಸಹನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೆಂಡತಿ ತನಗಾಗಿ ತಾನು ಪ್ರತಿಭಟಿಸಬಹುದು, ಕುಂತಿ ತನಗಾಗಿ ಏನೂ ಪ್ರತಿಭಟನೆ ಇಲ್ಲ, ಮಕ್ಕಳಿಗಾಗಿ ಏನು ಮಾಡುವುದು? ಇಂಥ ವಿಚಿತ್ರ ಸ್ಥಿತಿಯಲ್ಲಿ ಕುಂತಿ ಬಂದಾಳೆ. ಆದ್ದರಿಂದ ದೇವತಾತಿಥಿ ಪೂಜಾಸು ಗುರು ಶುಶ್ರೂಷಣೇರತ ವತ್ಸಲಾ ಪ್ರಿಯಪುತ್ರ ಚ ಮಾತಾಸ್ಮಾಕಂ ಜನಾರ್ದನ ಸುಯೋಧನ ಭಯಾದ್ಯೋನೋತ್ರಾಯತಾಂ. ಅತ್ರಾಯತ ಅಮಿತ್ರಕರ್ಷಣ. ಸುಯೋಧನ ಭಯದಿಂದ ನಮ್ಮನ್ನ ಹೆಜ್ಜೆ ಹೆಜ್ಜೆಗೆ, ಒಂದೊಂದು ಮಾತು ಮಾತಿಗೆ ಹೇಗೆ ಕಾಪಾಡಿದ್ಲು ಅಂತ ನಮಗೆ ಗೊತ್ತು. ಎಷ್ಟು ಕಷ್ಟಗಳು, ಎಷ್ಟು ಆಪತ್ತುಗಳು, ಎಲ್ಲ ಆಪತ್ತಿನಲ್ಲಿ ನಮ್ಮನ್ನು ಕಾಪಾಡಿದ್ದಾಳೆ. ಅಸ್ಮತ್ಕೃತೆ ಚ ಸತತಂ ಯಯಾ ದುಃಖಾನಿ ಮಾಧವ ಅನುಭೂತಾನಿ. ಎಲ್ಲ ದುಃಖ ಒಂದು ತರಹದ್ದಲ್ಲ, ಸಕಲ ದುಃಖಗಳು. ಪಾಂಡವರು ಹೊರಗೆ ಹೋಗ್ಯಾರೆ ಅಂದ್ರೆ ಬಂದಾರೆ ಅಂತ ಇಲ್ಲ, ಬರೋದಕ್ಕಿಂತ ಮೊದಲೊಂದೇನೊಂದು ಆಪತ್ತಿನಲ್ಲಿ ಸಿಕ್ಕು ಬಿದ್ದೆ ಬಂದ್ರು ಅಂತೇ ಆಗಿದೆ, ನಿಶ್ಚಿಂತರಾಗಿದೆ ಅಂತನ್ನೋದೇ ಇಲ್ಲ. ಪಾಂಡವರ ಕಾರಣ, ದುರ್ಯೋಧನನ ಕಾರಣಕ್ಕೆ, ಕೌರವರ ನಿಮಿತ್ತದಿಂದ ಇಷ್ಟು ವಿಚಿತ್ರವಾಗಿ ಅವರು ಪೀಡೆ ಕೊಟ್ಟಿದ್ದಾರೆ. ಭೃಶಂ ಆಶ್ವಾಸಯಶ್ಚೈನಾಂ ಪುತ್ರ ಶೋಕ ಪರಿಪ್ಲುತಾಂ. ಅವಳಿಗೆ ಚೆನ್ನಾಗಿ ಸಮಾಧಾನ ಮಾಡು ಕೃಷ್ಣ, ಮೊದಲು ಅವಳಿಗೆ ಸಮಾಧಾನ. ನಾವೆಲ್ಲ ನಮಗೆ ಸಮಾಧಾನ ಆಗತ್ತೆ, ಯುದ್ಧವೋ ಸಂಧಿಯೋ ಯಾವುದಾದ್ರೂ ಸರಿ, ಆದರೆ ಅವಳಿಗೆ ಮಾತ್ರ ಮೊದಲಿಗೆ ಸಮಾಧಾನ ಮಾಡು, ಆಮೇಲೆ ನೀನು ಹೊರಡು, ಹಾಗೆ ಹೋಗಬೇಡ ಅಂತ ಹೇಳಿ ಕೃಷ್ಣನಿಗೆ ಧರ್ಮರಾಜ ಹೇಳ್ತಾ ಇದ್ದಾನೆ. ಎಂಥ ಸೆನ್ಸಿಟಿವ್ ಘಟ್ಟ ನೋಡಿ, ಎಷ್ಟು ವಿಚಿತ್ರವಾಗಿರುವಂತಹ. ಅಭಿವಾದ್ಯ ಸ್ವಜೇಥಾಸ್ತ್ವಂ, ನಮಸ್ಕಾರ ಮಾಡು,
ನಮಸ್ಕಾರ ಮಾಡಿ ಅವಳನ್ನ ಆಲಿಂಗನ ಮಾಡಿಕೋ. ಪಾಂಡವಾನ್ ಪರಿಕೀರ್ತಯನ್ ಊಢಾತ್ ಪ್ರಭೃತಿ ದುಃಖಾನಿ ಶ್ವಶುರಾಣ ಮರಿಂದವ ನಿರಾಕಾರ ಅತದರ್ಹ. ಎಷ್ಟು ಕಷ್ಟಗಳು, ಎಷ್ಟು ಕಷ್ಟಗಳು. ಗಂಡ ಪಾಂಡುರಾಜ ಮನೆಯಲ್ಲಿದ್ದ, ರಾಜ್ಯದಲ್ಲಿದ್ದ, ಸುಖವನ್ನು ಅನುಭವಿಸಿದ ಅಂತಿಲ್ಲ. ಅವನು ಚಿಕ್ಕಂದಿನಲ್ಲೇ ಶಾಪಕ್ಕೆ ಬಲಿಯಾಗಿ ಬಿಟ್ಟ. ಹಾಗಾಗಿ ಸ್ತ್ರೀ ಸಂಘ ಇಲ್ಲ. ಕುಂತಿಯ ಮಾದ್ರಿಯರನ್ನ ಕರೆದುಕೊಂಡು ಕಾಡಿಗೆ ಹೋದ, ಹಿಮಾಲಯಕ್ಕೆ. ಅಲ್ಲಿ ಹೋಗಿ ಕಾಡಿನಲ್ಲಿ ಎಷ್ಟೋ ವರ್ಷಗಳವರೆಗೆ ವಾಸವಾದ. ಆಮೇಲೆ ಮಕ್ಕಳು ದೇವತೆಗಳಿಂದ ಮಕ್ಕಳಾದರು. ಅಷ್ಟರೊಳಗೆ ಅವನು ಸತ್ತೇ ಹೋದ. ಗಂಡನನ್ನು ಕಳೆದುಕೊಂಡು, ತನ್ನ ಸೌತಿಯನ್ನು ಕಳೆದುಕೊಂಡು, ತಾನು ಏಕಾಕಿಯಾಗಿ ತನ್ನ 3 ಮಕ್ಕಳು ಹಾಗೂ ಸೌತಿಯ 2 ಮಕ್ಕಳ ತಾಯಿಯಾಗಿ ಎಲ್ಲರನ್ನೂ ಸಮವಾಗಿ ನೋಡುವ ಒಂದು ಧೀರತೆಯನ್ನ ಪಡೆದು ಕುಂತಿ ಊರಿಗೆ ಬಂದ್ಲು. ಊರಿಗೆ ಬಂದರೆ ಸ್ವಾಗತ ಇಲ್ಲ, ಧಿಕ್ಕಾರ ಇದೆ, ತಿರಸ್ಕಾರ ಇದೆ, ತಳ್ಳಿ ಹಾಕ್ತಾ ಇದ್ದಾರೆ. ಕುಂತಿಯನ್ನ ವ್ಯಭಿಚಾರಿಣಿ ಅಂತ ಹೇಳುವ ಮಾತಿಗೂ ದುರ್ಯೋಧನ ಹಿಂದೆ ಮುಂದೆ ನೋಡಲಿಲ್ಲ. ಇಷ್ಟು ದುಃಖವನ್ನು ಅನುಭವಿಸಿದಂತಹ ಕುಂತಿ ಈಗ ಅವಳು ಹೇಳ್ತಾ ಇದ್ದಾಳೆ, ಅವಳು ಬಹಳ ಕಷ್ಟಪಟ್ಟಿದ್ದಾಳೆ. ಊಢಾತ್ ಪ್ರಭೃತಿ, ಅವಳು ಮದುವೆ ಮಾಡಿಕೊಂಡಂದಿನಿಂದ ಹಿಡಿದುಕೊಂಡು ಇವತ್ತಿನವರೆಗೆ ಅವಳಿಗೆ ಕಷ್ಟ ಕಷ್ಟ ಕ್ಲೇಶವೇ ಅವಳ ಪಾಲಿಗೆ ಬಂದಿದೆ ಹೊರತು ಮತ್ತೊಂದಿಲ್ಲ. ಆದ್ದರಿಂದ ಶ್ವಶುರಾಣ ಮರಿಂದಮ ನಿರಾಕಾರ ತದರ್ಹ ಚ ಪಶ್ಯಂತಿ ದುಃಖಮಶ್ನುತೆ ಅಪಿ ಜಾತು ಸಕಾಲ ಸ್ಯಾತ್ ಕೃಷ್ಣ ದುಃಖ ವಿಪರ್ಯಯ. ಈಗಲಾದರೂ ದುಃಖದ ವಿಪರ್ಯಯವಾಗಿ ದುಃಖ ಬದಲಾಗಿ ಸುಖವಾಗತ್ತೆಯೋ ನೋಡೋಣ. ಆದ್ದರಿಂದ ನೀನು ಕೃಷ್ಣ ಹೇಳು ಅಂತಂದಾಗ ಆಯಿತು ಅಂತ ಹೇಳಿ ಅಲ್ಲಿ ಹೋಗಿ ಅವಳಿಗೆ ನಮಸ್ಕಾರ ಮಾಡಿ ಅವಳ ಆಶೀರ್ವಾದವನ್ನು ಪಡೆದು ಅವಳಿಗೆ ಸಮಾಧಾನಗೊಳಿಸಿ ಆಮೇಲೆ ಹೊರಡ್ತಾ ಇದ್ದಾನೆ. ಧೃತರಾಷ್ಟ್ರಶ್ಚ ಕೌರವ್ಯೋ ರಾಜಾನಶ್ಚ ವಯೋಧಿಕಾ ಸಾ ಕೃಷ್ಣ ತ್ವಯಾ ಮದ್ವಚನಾ ವಿಭೋ ಧೃತರಾಷ್ಟ್ರ ಯಥಾವಯೋ ಯಥಾಸ್ಥಾನಂ ಪ್ರತಿಪದ್ಯಸ್ವ ಜನಾರ್ದನ ವಿದುರಂಚ ಮಹಾಪ್ರಾಜ್ಞ. ಆಮೇಲೆ ಧರ್ಮರಾಜ ಹೋಗ್ತಾ ಇರುವಾಗ ಅವಳಿಗೆ ಕೃಷ್ಣನಿಗೆ ನಾನಾ ಮಾತುಗಳನ್ನು ಹೇಳ್ತಾನೆ. ಅರ್ಧರಾಜ್ಯಸ್ಯ ಗೋವಿಂದ ವಿದಿತಂ ಸರ್ವರಾಜಸು